ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ಹೆಸರಲ್ಲಿ ವೋಟರ್ ಐಡಿ ರಾಜಕೀಯ ನಡೀತಾ ಇದೆ. ಸುಳ್ಳು ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ವೋಟರ್ ಐಡಿ ರಾಜಕೀಯ ನಡೀತಾ ಇದೆ, ಸುಳ್ಳು ಡಾಕ್ಯುಮೆಂಟ್ಸ್ ನೀಡಿ ಮತದಾರರ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಎಲ್ಒಗಳ ನಡೆಗೆ ಸಂಸದ ಸುಧಾಕರ್ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ತೀವ್ರ ಆಸಕ್ತಿಯನ್ನು ವಹಿಸಿದೆ. ಈ ಮೊದಲು SIR ಮಾಡಬೇಕು ಅಂತ ಹೇಳಿದಾಗ ಕಾಂಗ್ರೆಸ್ನವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದೀಗ ಯಾವಾಗ SIR ಆರಂಭ ಆಯಿತೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ತೀವ್ರ ಆಸಕ್ತಿಯನ್ನು ವಹಿಸ್ತಾ ಇದೆ. ಚುನಾವಣಾ ಆಯುಕ್ತರು ವಿಶೇಷ ಗಮನ ವಹಿಸಬೇಕು, BLOಗಳು 3 ಬಾರಿ ಮನೆಗೆ ಭೇಟಿ ನೀಡಬೇಕು, ಇಲ್ಲದಿದ್ದರೆ BLAಗಳು ಕಂಪ್ಲೇಂಟ್ ಮಾಡಬೇಕು ಅಂತಲೂ ಕೂಡ ಅವರು ರಿಯಾಕ್ಟ್ ಮಾಡಿದ್ರು. ಅಂದರೆ ಈ BLOಗಳನ್ನು ಎಲ್ಲ ರೂಲ್ಸ್ಗಳನ್ನು ಗಾಳಿಗೆ ತೂರಿ ಒಂದೇ ಕೋಮಿನ ಜನ ಇರೋ ಕಡೆ ಕರೆಸ್ತಾ ಇದ್ದಾರೆ. ವೋಟರ್ ID ಇರಲಿಲ್ಲ ಅಂತ ಅಂದರೆ ಗ್ಯಾರಂಟಿ ಇಲ್ಲ ಅಂತ CM ಹೇಳಿದ್ರು. ಹೀಗಾಗಿ ಬಡವರು BLOಗಳನ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸಂಸದ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಕಾಂಗ್ರೆಸ್ ಪಕ್ಷ SIR ಬಗ್ಗೆನೇ ಅನೇಕ ತೀಕ್ಷ್ಣವಾದಂಥ ಆಪಾದನೆಗಳು, ಟೀಕೆಗಳು ಇವೆಲ್ಲ ಕೂಡ ಮಾಡಿದರು. ಆದರೆ ಕರ್ನಾಟಕಕ್ಕೆ ಬಂದಾಗ ಇವತ್ತು SIRಗೆ ವಿಶೇಷ ಆಸಕ್ತಿಯನ್ನು ಕಾಂಗ್ರೆಸ್ ಸರ್ಕಾರನೇ ವಹಿಸ್ಕೊಂಡು BLOಗಳಿಗೆ ಎಲ್ಲಿ ಸಾಮೂಹಿಕ ಜಾಗದಲ್ಲಿ ಕರೆಸಿ ಏನು ಇವತ್ತು ಮುಖ್ಯ ಚುನಾವಣಾ ಆಯುಕ್ತರ ಮತ್ತು ಕಮಿಷನ್ನ ಏನು ನಿಯಮಗಳಿದೆ ಆ ನಿಯಮಗಳನ್ನೆಲ್ಲ ಕೂಡ ಗಾಳಿಗೆ ತೂರಿ ವೋಟರ್ ಐಡಿಯನ್ನು, ವೋಟರ್ ಕಾರ್ಡನ್ನು ಇವತ್ತು ನೀವು ಮಾಡಿಸ್ಕೊಳ್ಳದೇ ಇದ್ದರೆ ನಿಮಗೆ ಯಾವ ಗ್ಯಾರಂಟಿಯನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಏನಾಗಿದೆ, ಜನಸಾಮಾನ್ಯರು, ಬಡವರು, ಬಲಹೀನ ವರ್ಗದವರು ಕೂಡ ಆತಂಕಕ್ಕೆ ಒಳಗಾಗಿ BLOಗಳು ಅದನ್ನು ಕೂಡ ಅವರು ವಿಚಾರ ಮಾಡಿದೆ. ಆ ಥರದಿಂದ ಇವತ್ತು ಅವರನ್ನೇ ಹುಡುಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವತ್ತೆಲ್ಲ ಕಡೆ ಇದು ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋವಂಥದ್ದು, ಇವತ್ತು ಮುಖ್ಯ ಆಯುಕ್ತರು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಇದರ ಬಗ್ಗೆ ವಿಶೇಷವಾದಂಥ ಕ್ರಮವನ್ನು ವಹಿಸಬೇಕು. ನೋಡಿ, ಒಬ್ಬ BLO ಒಂದು ಬೂತ್ನಲ್ಲಿ, ಆ ಬೂತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿ ಮನೆಗೆ ಒಂದ್ಸಲಿ ಅಲ್ಲ 3 ಬಾರಿ ಅವರು ಭೇಟಿಯನ್ನು ಕೊಡುವಂಥದ್ದು